ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಈ ಪಿಕಾಕನ್ನು ನಾನು ಫಿಲ್ ಮಾಡ್ತಾ ಇರೋಂಥ ಡೋರಿ ಬಂದುಬಿಟ್ಟು ನಾನು ನಾರ್ಮಲ್ ನೆಕ್ಕಿಗೆ ಡೋರಿ ಯೂಸ್ ಮಾಡ್ತೀನಲ್ವ, ಆ ಡೋರಿನ ತೊಗೊಂಡಿದ್ದೇನೆ. ಮೊನ್ನೆ ಬ್ಯಾಕ್ ನೆಕ್ ಏನು ಮಾಡಿದ್ನಲ್ವ, ಅದರಲ್ಲಿ ಡೋರಿ ಯೂಸ್ ಮಾಡಿದ್ದೀನಿ ನೋಡಿ, ಆ ಡೋರಿ ಎಲ್ಲ ಇದು. ಅದಕ್ಕಿಂತ ಸ್ವಲ್ಪ ದಪ್ಪ ಇರೋಂಥ ಡೋರಿ. ಏನಕ್ಕೆ ದಪ್ಪ ಡೋರಿ ತೊಗೊಂಡಿದ್ದೀನಿ ಅಂದರೆ, ಪಿಕಾಕ್ ಬಂದುಬಿಟ್ಟು 4 ಇಂಚಿದೆ ಮತ್ತು ಅಗಲ ಬಂದುಬಿಟ್ಟು 2 ಇಂಚಿದೆ. ಹಾಗಾಗಿ ನಾನು ದಪ್ಪ ಡೋರಿನ ಯೂಸ್ ಮಾಡ್ತಾ ಇದ್ದೇನೆ ಇಲ್ಲಿ. ಮತ್ತು ಫ್ರೆಂಡ್ಸ್, ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ, ನಾನು ಉತ್ತರ ಕೊಡ್ತೇನೆ ನಿಮಗೆ. ಮತ್ತು ಇದು ನಾನು ಡೋರಿ ಅಟ್ಯಾಚ್ ಮಾಡಿರೋದು 2.5 ನಂಬರಲ್ಲಿ, ಬಟ್ ನಾನು ಫಿಲ್ ಮಾಡ್ತಾ ಇರೋದು 3 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡಿಕೊಂಡು ನಾನು ವರ್ಕ್ ಮಾಡ್ತಾ ಇದ್ದೇನೆ. ಏನಕ್ಕೆ ಅಂದರೆ, ಇವಾಗ ಇದು ರೌಂಡ್ ಜಾಗ ಏನು ಬಂದಿದೆ ನೋಡಿ, ರೌಂಡಾಗಿ ಬಂದಿದೆ. ಅಲ್ಲಿ ನಾವು 2 ಅಥವಾ 2.5 ಹಾಕಿದರೆ ಅಷ್ಟೊಂದು ಅಗಲ ಮತ್ತು ದಪ್ಪ ಥಿಕ್ ಥರ ಏನು ಕಾಣಿಸಲ್ಲ. ಅದಕ್ಕೋಸ್ಕರ ನಾನು ಅಲ್ಲಿ 3 ನಂಬರನ್ನು ಟೈಮರನ್ನು ಯೂಸ್ ಮಾಡಿದ್ದೇನೆ. ಮತ್ತು ಈ ಸ್ಟಿಚ್ ಹಾಕುವಾಗ ನೀವು 1.5 ಅಥವಾ 1 ನಂಬರಲ್ಲಿ ನೀವು ಟೈಮರನ್ನು ಫಿಕ್ಸ್ ಮಾಡ್ಕೊಂಡು ವರ್ಕ್ ಮಾಡ್ಬೋದು. ಬಟ್ ನಾನು ಇದು ಸುಮ್ಮನೆ ನೀಯಿಂದ ನೋಡ್ಕೊಂಡು ಅಗಲ ಬರಲಿ ಅಂದ್ಬಿಟ್ಟು ನೀಯಿಂದನೇ ವರ್ಕ್ ಮಾಡ್ತಾ ಇದ್ದೀನಿ ಇದು. ಮತ್ತು ಫ್ರೆಂಡ್ಸ್, ಇದು ಸ್ಲೀವ್ಸ್ ಡಿಸೈನ್ ಇರೋದ್ರಿಂದ ಇದು ನಾನು ಟೈಮರನ್ನು ಫಿಕ್ಸ್ ಮಾಡಿಕೊಂಡು ಮತ್ತು ಇದು ಸ್ವಲ್ಪ ಥಿಕ್ಕಾಗಿ ಕಾಣಿಸ್ಲಿ ಅಂದ್ಬಿಟ್ಟು 2.5 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡಿದ್ದೇನೆ. ಹಾಗಾಗಿ ನಾನು ಇದು 2 ಟೈಮ್ ಹಾಕ್ತಾ ಇದ್ದೇನೆ. ಅಂದರೆ 2 ಟೈಮ್ ಫಿಲ್ ಮಾಡಲಿಕ್ಕೆ ನಾನು ಒಂದೇ ಸರಿ ಇದು ಲೈಟಾಗಿ ವರ್ಕ್ ಮಾಡಿದ್ದು. ನೀವು ನೋಡಿ, ಇವಾಗ ನಾನು 2 ಟೈಮಲ್ಲಿ ಫುಲ್ ಥಿಕ್ಕಾಗಿ ಬರಬೇಕು. ಮತ್ತು ಈ ಜಾಗದಲ್ಲಿ ನೀವು ಫ್ರೇಮ್ ತಿರುಗಿಸುವಾಗ ಹಿಂದೆ ಮುಂದೆ ನೋಡಿಕೊಂಡು ಹಿಂದೆ ಮುಂದೆ ಒಂದು ಸರಿ ಮಷೀನನ್ನು ಓಡಿಸಿ ಸ್ಟಿಚ್ಚನ್ನು ಫಿಲ್ ಮಾಡಿ. ಗ್ಯಾಪ್ ಎಲ್ಲೂ ಗ್ಯಾಪ್ ಇರಬಾರ್ದು, ಆ ಥರ ಫಿಲ್ ಮಾಡಬೇಕು. ಮತ್ತು ಫ್ರೆಂಡ್ಸ್, ಇದು ಸ್ಲೀವ್ಸ್ ಡಿಸೈನ್ ಇರೋದ್ರಿಂದ ನಾನು 10 ನಂಬರ್ ಫ್ರೇಮನ್ನು ತೊಗೊಂಡಿದ್ದೇನೆ. ನಾನು ವರ್ಕ್ ಮಾಡುವಂಥ ಸೂಜಿ ಬಂದುಬಿಟ್ಟು 14 ನಂಬರ್, ಅಂದರೆ 16 ನಂಬರ್ ಸೂಜಿ ಹಾಕಿದರೆ ಒಂಥರ ದಪ್ಪ ಡಿಸೈನ್ ಕಾಣಿಸುತ್ತೆ. ಮತ್ತು ಥ್ರೆಡ್ ಪದೇ ಕಟ್ಟಾಗೋದೇ ಸಮಸ್ಯೆ ಆಯಿತು, ಏನೇನೋ ಇರುತ್ತೆ. ಬಟ್ ನೀಡಲ್ಲಿ ನೀವು ವರ್ಕ್ ಮಾಡಲಿಕ್ಕೆ 14 ನಂಬರ್ ನೀಡಲ್ನೇ ಯೂಸ್ ಮಾಡಬೇಕು, ಚೆನ್ನಾಗಿ ಬರುತ್ತೆ. ಒಂದೊಂದು ಡಿಸೈನ್ಗೆ ಇನ್ನೂ ನೈಸಾಗಿ ತುಂಬಾ ಚಿಕ್ಕದಾಗಿ ಬರಬೇಕಪ್ಪ ಅಂದರೆ ಆವಾಗ 11 ನಂಬರ್ ನೀಡಲ್ನೂ ನೀವು ಯೂಸ್ ಮಾಡ್ಬೋದು. ಬಟ್ ಜಾಸ್ತಿ ಈ ವರ್ಕ್ ಮಾಡಬೇಕು ಅಂದರೆ 14 ನಂಬರ್ ನೀಡಲ್ನ ತೊಗೋಬೇಕು. 16 ನಂಬರ್ ನೀಡಲ್ನ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಮತ್ತು ಎಲ್ಲೆಲ್ಲಿ ನಿಮಗೆ ಈ ಸ್ಟಿಚ್ ಇವಾಗ ಅಗಲ ಬೀಳ್ತಾ ಇಲ್ಲ ಅಂದಾಗ ಸ್ವಲ್ಪ ಫ್ರೇಮನ್ನು ತಿರುಗಿಸ್ಕೊಳ್ಳಿ ಫ್ರೆಂಡ್ಸ್. ಮತ್ತು ನೀವೊಬ್ಬರು ಕಮೆಂಟ್ ಮಾಡಿದ್ರಿ, ತುಂಬಾ ಅಂದರೆ ಫಿನಿಶಿಂಗ್ ಬರ್ತಾ ಇಲ್ಲ, ಆಮೇಲೆ ಕಸ್ಟಮರ್ ರೀಚ್ ಆಗ್ತಾ ಇಲ್ಲ ಅಂತ. ಫ್ರೆಂಡ್ಸ್, ನಿಮಗೆ ನಾನು ಒಂದೇ ಮಾತು ಹೇಳ್ತೇನೆ, ಕಸ್ಟಮರ್ ರೀಚ್ ಆಗಬೇಕು, ಫಿನಿಶಿಂಗು ಬರಬೇಕು ಅಂದರೆ ನೀವು ಲೈಟಾಗಿ 300-350 ಇಷ್ಟರಲ್ಲೇ ನೀವು ವರ್ಕ್ ಮಾಡಬೇಕು. ಅದಕ್ಕಿಂತ ಜಾಸ್ತಿ ವರ್ಕ್ ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ಹೂವು ಆಯಿತು, ಲೀಫ್ ಆಯಿತು, ಸ್ಟಾರ್ಟಿಂಗ್ ಕಲಿಯೋರು, ಫಿನಿಶಿಂಗ್ ಇಲ್ಲ ಅನ್ನೋರು ಅದು ಹಾಕೋದು ಸ್ವಲ್ಪ ಹಿಂದೆ ಇಡಿ. ಅಂದರೆ ಮುಂದೆ ಇವಾಗಲೇ ವರ್ಕ್ ಮಾಡಲಿಕ್ಕೆ ಹೋಗಬೇಡಿ. ಆ ಥರ ಹೂವು ಮತ್ತು ಲೀಫ್ ಲೈಟಾಗಿ ನೀವು ಔಟ್ಲೈನ್ ಕೊಡಬೇಕು, ಟೈಮರಲ್ಲಿ ಫಿಕ್ಸ್ ಮಾಡಿಕೊಂಡು. ಅದರಲ್ಲಿ ಪಕ್ಕದಲ್ಲಿ ಒಂದು ನೀಯಿಂದ ಸ್ವಲ್ಪ ರೌಂಡ್ ಸರ್ಕಲೇ ಆಯಿತು, ಅಥವಾ ಒಂದು ಪೆಟಲ್ಸ್ ಸ್ಮಾಲ್ ಆಗಿರೋಂಥ ಪೆಟಲ್ಸ್ ಆಯಿತು, ಎಲ್ಲಿ ಬೇಕಲ್ಲಿ ಒಂದು ಸ್ವಲ್ಪ ಲೈಟಾಗಿ ಕುಂದನನ್ನು ಅಟ್ಯಾಚ್ ಮಾಡೋದಾಯಿತು. ಈ ಥರ ವರ್ಕ್ ಮಾಡಿ ನೋಡಿ, ಕಸ್ಟಮರ್ ರೀಚ್ ಆಗ್ತಾರೆ. ಒಂದೇ ಸರಿ ನೀವು ದೊಡ್ಡದಾಗಿರೋಂಥ ಅಗಲ ಆಯಿತು ಅಥವಾ ಹೂವು ಆ ಥರ ಎಲ್ಲ ಡಿಸೈನ್ ಹಾಕಲಿಕ್ಕೆ ಹೋಗಬೇಡಿ. ಲೈಟಾಗಿ ಗ್ರ್ಯಾಂಡ್ ಇರಬೇಕು, ನಿಮ್ಮದು ಗ್ರ್ಯಾಂಡಾಗಿರಬಾರ್ದು, ಲೈಟಾಗಿ ಯುನೀಕಾಗಿ ಕಾಣಿಸ್ಬೇಕು. ಆ ಥರ ಡಿಸೈನ್ ಹಾಕಿ ಫ್ರೆಂಡ್ಸ್, ಕಸ್ಟಮರು ರೀಚ್ ಆಗ್ತಾರೆ, ಫಿನಿಶಿಂಗು ಚೆನ್ನಾಗಿ ಬರುತ್ತೆ. ಇನ್ನೊಂದೇನು ಗೊತ್ತಾ, ಒಂದೇ ಡಿಸೈನ್ ನಿಮಗೆ ಕಂಪಲ್ಸರಿ ಒಂದು ಡಿಸೈನ್ ಹಾಕಲಿಕ್ಕೆ ಬರಬೇಕು. ಇದು ಕಂಪ್ಲೀಟಾಗಿ ಬರುತ್ತಪ್ಪ ನಮಗೆ ಈ ಡಿಸೈನ್ ಅನ್ನೋವರೆಗೂ ನೀವು ಆ ಡಿಸೈನ್ನೇ ಹಾಕಬೇಕು. ಯಾಕಂದರೆ ಇವಾಗ ಒಬ್ಬರೇ ಅಂತ ಬರಲ್ಲ, ಕಸ್ಟಮರ್ ಬೇಜಾನ್ ಜನ ಬರ್ತಿರ್ತಾರೆ. ಒಂದು 10 ಜನನೇ ಅಂತ ಅಂದ್ಕೊಳ್ಳಿ, 10 ಜನಕ್ಕೂ ಒಂದೇ ಡಿಸೈನ್ ಹಾಕಬೇಕು ನೀವು. ಆವಾಗೇನಾಗುತ್ತೆ, ಒಂದು ಡಿಸೈನ್ ಆದರೂ ಕಂಪ್ಲೀಟಾಗಿ ಬರುತ್ತೆ ನಿಮಗೆ. ಮತ್ತು ನಾನು ಸ್ಟಾರ್ಟಿಂಗಲ್ಲಿ ಕಲ್ತಿರೋದು ಹಾಗೇ, ಒಂದು ಲೈಟಾಗಿ ಸಿಂಪಲ್ ಆಗಿರೋಂಥ ಡಿಸೈನ್ ಹಾಕ್ತಿದ್ದೆ. ನೀವು ನೋಡಿರ್ಬೋದು, ಮೊನ್ನೆ ನಾನು ಅಪ್ಲೋಡ್ ಮಾಡಿದ್ದೆ. ಸ್ವಲ್ಪ ಚೆನ್ನಾಗಿರಲಿಲ್ಲ ಡಿಸೈನ್. ನೋಡಿ, ನಾನು ಆ ಥರ ಡಿಸೈನ್ ಹಾಕಿ ಪ್ರಾಕ್ಟೀಸ್ ಆದಮೇಲೆ ಇಷ್ಟು ಪರವಾಗಿಲ್ಲ, ಇಲ್ಲಿವರೆಗೂ ನಾನು ಹಾಕ್ತೇನೆ ಡಿಸೈನನ್ನು. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಈ ಡಿಸೈನ್ ಹಾಕಬೇಕು, ಈ ಕಲಿಬೇಕು ಅಂದರೆ ಸ್ವಲ್ಪ ಪೇಷನ್ಸ್ ಇರಬೇಕು, ಸಮಾಧಾನ ಇರಬೇಕು. ಒಂದೇ ಸರಿ ಬರಬೇಕಪ್ಪ, ಒಂದೇ ಸರಿ ಹಾಕಬೇಕು ನಾನು ಅಂತ ಈ ಥರ ಮೈಂಡಲ್ಲಿ ಇಟ್ಕೊಂಡು ನೀವು ವರ್ಕ್ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಆದಮೇಲೆ ಒಂದು ಸ್ವಲ್ಪ ಕೈ ಕುತ್ಕೋಬೇಕು ನಿಮ್ಮದು ಈ ವರ್ಕಲ್ಲಿ. ಬ್ಯಾಲೆನ್ಸ್ ಬರಬೇಕು, ಮಷೀನನ್ನು ಓಡಿಸೋದೇ ಆಯಿತು, ಡಿಸೈನನ್ನು ಎಲ್ಲಿ ಏನು ಮಾಡಬೇಕು ಎಲ್ಲ ನಿಮಗೆ ಪ್ರಾಪರ್ಲಿ ಬರಬೇಕು. ಆವಾಗ ನಿಮಗೇನಾಗುತ್ತೆ, ಬರುತ್ತೆ. ಈ ಥರ ಮೈಂಡಲ್ಲಿ ನಿಮಗೆ ಸಮಾಧಾನ ಕೂಡ ಇರಬೇಕು, ಪೇಷನ್ಸ್ ಇರಬೇಕು. ಆವಾಗ ಹೋಗಿ ಈ ಕೆಲಸ ಬರುತ್ತೆ. ಅರ್ಜೆಂಟ್ ಮಾಡಿ ಅರ್ಜೆಂಟ್ ಹಾಕಬೇಕು, ಈ ಥರ ಮಾಡೋಕ್ಕೆ ಹೋದರೆ ಹೆಚ್ಚು ಕಡಿಮೆ ಆಗೇ ಆಗುತ್ತೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ನೀವು ವರ್ಕ್ ಮಾಡಿ. ಮತ್ತು ಈ ಜಾಗದಲ್ಲಿ ಬಂದಾಗ ಫ್ರೇಮನ್ನು ತಿರುಗಿಸ್ಕೊಳ್ಳೋದು ಅಥವಾ ಒಂದೊಂದೇ ಸ್ಟಿಚ್ ಹಾಕ್ಕೊಳ್ಳೋದೇ ಆಯಿತು, ಈ ಥರ ಮಾಡಿ. ಮತ್ತು ನೋಡಿ ಫ್ರೆಂಡ್ಸ್, ಇಲ್ಲಿ ಈ ಜಾಗದಲ್ಲಿ ಬಾಲ್ ಚೈನ್ ಕಟ್ಟಾಯಿತು.
ಬಟ್ ನೋಡಿ ನಾನು ಈ ಥರ ನೋಡ್ಕೊಂಡು ಬೆರಳಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅಲ್ಲಿ ಸ್ಟಿಚ್ ಮಾಡಿದೆ. ಬಟ್ ನಾನು ಅದು ಕಟ್ ಮಾಡಿದ್ದೇನೆ, ಎಡಿಟ್ ಮಾಡಿದ್ದೇನೆ, ತೋರಿಸಿಲ್ಲ ನಿಮಗೆ. ಆ ಜಾಗದಲ್ಲಿ ಏನಾದರೂ ಯಾವುದೇ ಜಾಗದಲ್ಲಿ ಇವಾಗ ಬಾಲ್ ಚೈನ್ ಕಟ್ಟಾಯಿತು ಅಂದರೆ ಅಲ್ಲಿ ಸ್ವಲ್ಪ ದಾರ ಏನಿರುತ್ತಲ್ವ ಟ್ರಿಮ್ ಮಾಡಿಕೊಂಡು ಫಿನಿಶಿಂಗ್ ಕೊಡಬೇಕು. ಮತ್ತು ಅದ್ರ ಪಕ್ಕ ನೀವು ಬಾಲ್ ಚೈನನ್ನು ಅಟ್ಯಾಚ್ ಮಾಡಬಾರ್ದು, ಅದ್ರ ಕೆಳಗಡೆನೇ ಬರಬೇಕು. ನಾನು ವರ್ಕ್ ಮಾಡೋ ಜಾಗದಲ್ಲಿ ಏನಾದರೂ ಬಾಲ್ ಚೈನ್ ಕಟ್ಟಾದರೆ ಅದ್ರ ಪಕ್ಕ ಬಾಲ್ ಚೈನ್ ಇಟ್ಬಿಟ್ಟು ಫಿನಿಶಿಂಗ್ ಕೊಡ್ತಿದ್ರು. ನನಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ನಾನು ಇದೇ ಥರ ಎಲ್ಲಾದರೂ ಕಟ್ಟಾಗಲಿ ಅದ್ರ ಕೆಳಗಡೆನೇ ಬರಬೇಕು, ಆ ಥರ ನೋಡಿಕೊಂಡು ನಾನು ವರ್ಕ್ ಮಾಡಿ ಫಿನಿಶಿಂಗ್ ಕೊಟ್ಟಿರ್ತೇನೆ. ನೀವು ಕೂಡ ಅದೇ ಏನಾದರೂ ಬಾಲ್ ಚೈನ್ ಮಿಸ್ ಆಗಿ ಕಟ್ಟಾಯಿತು, ಏನಾಯಿತು, ಒಟ್ಟಿನಲ್ಲಿ ಕಟ್ಟಾಗೇ ಆಗುತ್ತೆ ಯಾವಾಗಾದರೂ. ಆ ಥರ ಕಟ್ಟಾದಾಗ ಫಿನಿಶಿಂಗ್ ಕೊಟ್ಬಿಟ್ಟು ಅಟ್ಯಾಚ್ ಮಾಡಿ. ಅದ್ರ ಪಕ್ಕನೇ ಅಟ್ಯಾಚ್ ಮಾಡಲಿಕ್ಕೆ ಹೋಗಬೇಡಿ, ಅದ್ರ ಕೆಳಗಡೆನೇ ಬರಬೇಕು ನೈಸಾಗಿ, ಆ ಥರ ಅಟ್ಯಾಚ್ ಮಾಡಿ ಫ್ರೆಂಡ್ಸ್. ಮತ್ತು ಇದು ನೀಯಿಂದ ನೀವು ವರ್ಕ್ ಮಾಡಿ, ಅಥವಾ 3 ಅಥವಾ 3.5 ನಂಬರಲ್ಲಿ ಟೈಮರಲ್ಲಿ ಫಿಕ್ಸ್ ಮಾಡಿಕೊಂಡು ಈ ಸ್ಟಿಚ್ಚನ್ನು ನೀವು ಹಾಕ್ಬೋದು. ಮತ್ತು ಇದು 0 ನಂಬರಿಂದ 2 ನಂಬರಲ್ಲಿ ಬಂದರೆ ಈ ಥರ ಚುಕ್ಕೆ ಥರ ಹಾಕ್ಬೋದು. ನೀವು ನೀಯಿಂದ ವರ್ಕ್ ಮಾಡಬೇಕು. ಇದಕ್ಕೂ ನೀವು ಟೈಮರ್ ಫಿಕ್ಸ್ ಮಾಡ್ಕೊಂಡು ವರ್ಕ್ ಮಾಡಲಿಕ್ಕೆ ಆಗಲ್ಲ. ಇವಾಗ ನೀವು ಟೈಮರ್ ಫಿಕ್ಸ್ ಮಾಡಿದ್ರೂ ಪದೇ ಪದೇ ಒಂದೊಂದು ಡಾಟ್ಸ್ಗೆ ಬಿಚ್ಚಿ ಟೈಮರನ್ನು ಫಿಕ್ಸ್ ಮಾಡಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ನೀಯಿಂದ ವರ್ಕ್ ಮಾಡಿ. ಸ್ಟಾರ್ಟಿಂಗ್ ಕಲಿಯೋರ್ಗೂ ಕೂಡ ಈಸಿನೇ ಇದು. ಒಂದು ಸ್ವಲ್ಪ ಈ ಥರ ರೈಟ್ ಸೈಡ್ ಸರಿಸಿದ್ರೆ ನೀಯನ್ನು ಈಸಿಲಿ 2 ನಂಬರ್ವರೆಗೂ ಬರೋ ಅಷ್ಟು ಅಗಲ ಮಾಡಿಕೊಂಡು ಚುಕ್ಕೆ ಹಾಕ್ಬೋದು. ಸ್ಟಾರ್ಟಿಂಗ್ ಒಂದು 15 ಡೇಸ್ ನಿಮಗೆ ತೊಂದರೆ ಆಗುತ್ತೆ. ಆಮೇಲೆ ಸ್ವಲ್ಪ ಇದು ನೀವು ಪೂರ್ತಿ ಕಲಿಬೇಕು ಅಂದರೆ ಒಂದು 3 ಮಂತ್ಸ್ ಆದರೂ ಬೇಕು ನಿಮಗೆ. ಸ್ವಲ್ಪ 3 ಮಂತ್ಸ್ ಆದಮೇಲೆ ಲೈಟಾಗಿ ಫಿನಿಶಿಂಗ್ ಕೊಡ್ತಾ ಒಂದು 6 ಮಂತ್ವರೆಗೂ ನೀವು ಈಸಿಲಿ ಫುಲ್ ಫಿನಿಶಿಂಗ್ ಜೊತೆ ನೀವು ಕಲಿತೀರಾ. ಬಟ್ ಕಂಪಲ್ಸರಿ 2 ಮಂತ್ಸಲ್ಲಿ ನಿಮಗೆ ಫ್ರೇಮ್ ಬ್ಯಾಲೆನ್ಸ್ ಮಾಡೋದೇ ಆಯಿತು, ಚಿಕ್ಕ ಡಿಸೈನ್ ಆಯಿತು, 300-350 ಡಿಸೈನ್, ಇದು ಈಸಿಲಿ ನೀವು ಮಾಡ್ಬೋದು, ಈಸಿಲಿ ಕಲಿಬೋದು. ಅಷ್ಟೊಂದು ಕಷ್ಟದ ಕೆಲಸ ಅಲ್ಲ. ಬಟ್ ಸ್ವಲ್ಪ ಪೇಷನ್ಸ್ ಇರಬೇಕು, ಸಮಾಧಾನ ಇರಬೇಕು. ಮತ್ತು ಈ ಜಾಗದಲ್ಲಿ ನೋಡಿ, ನೀವು ನೀಡಲನ್ನು 0 ನಂಬರ್ ಇಟ್ಬಿಟ್ಟು ಫಿಲ್ ಮಾಡಬಹುದು. ಇಲ್ಲ ಬೇಗ ಆಗಬೇಕು ಅಂದರೆ ಆ ಥರ ನೀವು ಒಂದು 2 ಅಗಲ 2.5 ಅಥವಾ 3 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡಿಬಿಟ್ಟು ಈ ಸ್ಟಿಚ್ ಹಾಕ್ಬೋದು. ಇದು ಕೂಡ ಅಷ್ಟೇ 3 ನಂಬರ್ ಅಥವಾ 3.5 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡಿಕೊಂಡು ನೀವು ಅಗಲವಾಗಿ ಸ್ಟಿಚ್ ಹಾಕ್ಬೋದು. ಮತ್ತು ಫ್ರೆಂಡ್ಸ್, ಇವಾಗ ನಾನು ಇದು ಹಾಕ್ತಾ ಇರೋದು ಬಾರ್ಡ್ರು ಬೇಕಾಗಿರಲಿಲ್ಲ ನನಗೆ. ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ ಫಿನಿಶಿಂಗ್ ಆಗಿರೋಂಥ ಸ್ಲೀವ್ಸ್ ತೋರಿಸಿದೆ. ಬಟ್ ನಾನು ಬಾರ್ಡ್ರ್ ಹಾಕಬೇಕು ಅಂತ ಇರಲಿಲ್ಲ, ಇಷ್ಟರಲ್ಲೇ ಮುಗಿಸೋಣ ಅಂತ. ಬಟ್ ಅದು ಏನು ಗೊತ್ತಾ, ಸ್ಲೀವ್ಸ್ ಸೈಜ್ ಬಂದುಬಿಟ್ಟು ಇದು 38 ಸೈಜ್ ಬ್ಲೌಸು. ಹಾಗಾಗಿ ಲೆಂತ್ ಬಂದುಬಿಟ್ಟು 11.5 ಇದೆ ಉದ್ದ ಸ್ಲೀವ್ಸು. ಬಟ್ಟೆ ಕಡಿಮೆ ಬೀಳ್ತಾಯಿತ್ತು. ಹಾಗಾಗಿ ನಾನು ಸ್ವಲ್ಪ ಒಂದು 2.5-3 ಇಂಚಷ್ಟು ಬಾರ್ಡ್ರ್ ತೊಗೊಂಡ್ಬಿಟ್ಟು ಅದರಲ್ಲಿ ನಾನು ಫುಲ್ ಬಾಲ್ ಚೈನ್ ಮತ್ತು ಇದು ಝರಿನ ಯೂಸ್ ಮಾಡಿಬಿಟ್ಟು 3 ನಂಬರಲ್ಲಿ ಟೈಮರನ್ನು ಫಿಕ್ಸ್ ಮಾಡಿ 3 ನಂಬರಲ್ಲೇ ಔಟ್ಲೈನ್ ಕೊಟ್ಟಿದ್ದೇನೆ. 3 ನಂಬರಲ್ಲೇ 2 ಬಾಲ್ ಚೈನನ್ನು ಅಟ್ಯಾಚ್ ಮಾಡಿದ್ದೇನೆ. ಮತ್ತು ಮೇಲ್ಗಡೆನೂ ಸ್ಟಿಚ್ ಏನು ಹಾಕಿದ್ದೀನಿ ಬಾರ್ಡ್ರಲ್ಲಿ, ಅದು ಕೂಡ 3 ನಂಬರಲ್ಲೇ ಫಿಲ್ ಮಾಡಿಬಿಟ್ಟು ನಾನು ಫಿನಿಶಿಂಗ್ ಕೊಟ್ಟಿದ್ದೇನೆ. ಅದು ನಾನು ಈ ವಿಡಿಯೋಲಿ ತೋರಿಸಿಲ್ಲ, ಏನಕ್ಕೆಂದರೆ ನಂದು ಐಡಿಯಾ ಆ ಥರ ಇರಲಿಲ್ಲ. ಸುಮ್ಮನೆ ಲೈಟಾಗಿ ಪೈಪಿಂಗ್ ಕೊಟ್ಬಿಟ್ಟು ಫಿನಿಶಿಂಗ್ ಕೊಡೋಣ ಅಂತ ಇದ್ದೆ, ಅಥವಾ ಅದೇ ಬಾರ್ಡ್ರನ್ನು ಕೆಳಗಡೆ ಏನು ಬಾರ್ಡ್ರ್ ಇದೆ ಅದೇ ಮಾಡಿದ್ರಾಯಿತು ಅಂತ ಇದ್ದೆ. ಬಟ್ ಆ ಬಾರ್ಡ್ರ್ ಈ ಮೇಲ್ಗಡೆ ಡಿಸೈನ್ಗೆ ಅದು ಸೂಟ್ ಆಗ್ತಾ ಇರಲಿಲ್ಲ. ಹಾಗಾಗಿ ನಾನು ಅದು ಒಂಥರ ಚೌಕ್ ಥರ ಬಾರ್ಡ್ರ್ ಬೇರೆ ಇತ್ತದ್ರಲ್ಲಿ, ಆ ಬಾರ್ಡ್ರನ್ನು ಕಟ್ ಮಾಡಿಕೊಂಡು ಅದು ಈ ಬಟ್ಟೆಗೆ ಅಟ್ಯಾಚ್ ಮಾಡಿಬಿಟ್ಟು ನಾನು ಫಿನಿಶಿಂಗ್ ಕೊಟ್ಟಿದ್ದೇನೆ. ಮತ್ತು ನೀವು ಓಡಿಸ್ಬೇಕು, ಮೈಂಡನ್ನು ಓಡಿಸ್ಬೇಕು. ಯಾವ ಬಾರ್ಡ್ರ್ ಇದ್ದರೆ ಚೆನ್ನಾಗಿ ಕಾಣಿಸ್ತದೆ ನೋಡಿಕೊಂಡು ನೀವು ವರ್ಕ್ ಮಾಡಿ. ಮತ್ತು ನಾನು ಏನು ಹೂವು ಹಾಕ್ತಾ ಇದ್ದೇನೆ, ಈ ಹೂವು ಬಂದುಬಿಟ್ಟು ನಾನು ಯೂಸ್ ಮಾಡುವಂಥ ರೌಂಡ್ ಸ್ಕೇಲ್ ಇದೆ ಅಲ್ವಾ, ಅದರಲ್ಲಿ ದೊಡ್ಡ ಸರ್ಕಲ್ ಏನಿದೆ ನೋಡಿ, ಅಷ್ಟು ದೊಡ್ಡ ಸೈಜಲ್ಲಿ ಈ ಹೂವು ಇದೆ. ಅಂದರೆ ಅದೇ ಸೈಜ್ ನಾನು ಮಾರ್ಕ್ ಮಾಡ್ಕೊಂಡಿರೋದು. ಈ ಥರ ಹೂವು ನೀವು ಸ್ಟಾರ್ಟಿಂಗಲ್ಲಿ ಕಸ್ಟಮರ್ಗೆ ಹಾಕಲಿಕ್ಕೆ ಕೊಡಲಿಕ್ಕೆ ಹೋಗಬೇಡಿ. ನೀವು ನೋಡಿದ್ದೀರಾ, ನಾನು ಫಸ್ಟ್ ಡಿಸೈನ್ ಇದು ಹಾಕಿರೋದು ಅಂತ ತೋರಿಸಿದ್ದೀನಿ ನೋಡಿ. ಈ ಹೂವು ನನಗೆ ಸ್ವಲ್ಪನೂ ಚೆನ್ನಾಗಿ ಬಂದಿಲ್ಲ ನಾನು ಸ್ಟಾರ್ಟಿಂಗ್ ಕಲಿಯುವಾಗ. ಇವಾಗ ಇಷ್ಟು ಬರ್ತಾ ಇದೆ, ಬಟ್ ಮುಂಚೆ ಬರ್ತಾ ಇರಲಿಲ್ಲ. ಹಾಗಾಗಿ ನಾನು ಈ ಹೂವು ಥರ ಹಾಕೋದೇ ಆಯಿತು, ಮತ್ತು ಲೀಫ್ ಹಾಕೋದೇ ಆಯಿತು, ಯಾವ ಕೆಲಸನೂ ಮಾಡಿಲ್ಲ. ಸುಮ್ಮನೆ ಲೈಟಾಗಿ ಪೆಟಲ್ಸ್ ಬರಬೇಕು. ಆಮೇಲೆ ಅಕ್ಕಪಕ್ಕ ಒಂದು ಡೋರಿನೇ ಆಯಿತು, ಬಾಲ್ ಚೈನೇ ಆಯಿತು, ಟೈಮರಲ್ಲಿ ಫಿಕ್ಸ್ ಮಾಡಿದರೆ ಈಸಿಲಿ ಬಂದೇ ಬರುತ್ತಲ್ವ, ಆ ಥರ ನಾನು ಕಲ್ತಿರೋದು. ಆ ಥರ ಕಲ್ತ್ಬಿಟ್ಟು ಲೈಟಾಗಿ ವರ್ಕ್ ಮಾಡಿಬಿಟ್ಟು ಕಸ್ಟಮರ್ಗೆ ಕೊಡ್ತಿದ್ದೆ. ಆಮೇಲೆ ಹೇಗೆ ನನಗೆ ಮಾಡ್ತೀನಿ ಅಂತ ನನ್ನ ಮೇಲೆ ನನಗೆ ನಂಬಿಕೆ ಆಯಿತು. ಆವಾಗ ನಾನು ಲೈಟಾಗಿ ಸ್ಟಾರ್ಟ್ ಮಾಡಿದೆ, ಹೂವು ಹಾಕೋದೇ ಆಯಿತು. ಇನ್ನೊಂದು ಮಾತೇನು ಗೊತ್ತಾ ಫ್ರೆಂಡ್ಸ್, ನನಗೆ ಹಾರ್ಟ್ ಶೇಪಲ್ಲಿ ಫ್ಲವರ್ ಹಾಕಲಿಕ್ಕೆ ಬರ್ತಿರಲಿಲ್ಲ. ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ನಾನು ಅದಕ್ಕೋಸ್ಕರ ಮೊನ್ನೆ ಲೈಟಾಗಿ ನಿಮ್ಗೆ ಒಂದು ಡಿಸೈನ್ ತೋರಿಸಿರೋದು. ಅದರಲ್ಲಿ ಒಂದು ಹೂವು ಡಿಸೈನ್ ನಾನು ತೋರಿಸ್ತೇನೆ ನಿಮಗೆ. ಅದು ಸ್ವಲ್ಪ ನನಗೆ ಕಷ್ಟ ಆಗಿತ್ತು ಕಲಿಯುವಾಗ, ತುಂಬಾ ಕಷ್ಟ ಆಗಿತ್ತು. ನಾನು ಅದು ಆ ಡಿಸೈನ್ ಹಾಕ್ತಾನೇ ಇರಲಿಲ್ಲ ಯಾರಿಗೂ. ಏನಕ್ಕೆ ಅಂದರೆ ಬರ್ತಾ ಇರಲಿಲ್ಲ, ಫಿನಿಶಿಂಗ್ ಇರ್ತಾ ಇರಲಿಲ್ಲ. ಹಾಗಾಗಿ ನಾನು ಅದನ್ನು ಹಾಕ್ತಿರ್ಲಿಲ್ಲ. ಜಾಸ್ತಿ ಹೂವನ್ನೇ ಹಾಕಿ ಅಭ್ಯಾಸ ಮಾಡಿಕೊಂಡೆ. ಬಟ್ ಇವಾಗ ನಾನು ಹಾರ್ಟ್ ಶೇಪಲ್ಲಿ ಯಾವುದೇ ಥರ ಫ್ಲವರ್ಲಿ ಹಾಕ್ತಿದ್ದೀನಿ. ನಾನು ಈಸಿಲಿ ಇವಾಗ ಕಲ್ತಿದ್ದೀನಿ. ಇಲ್ಲಿವರೆಗೂ ನಾನು ಹಾರ್ಟ್ ಶೇಪ್ ಫ್ಲವರನ್ನು ಹಾಕೋದು ಕಲ್ತಿದ್ದೇನೆ.
ಮತ್ತು ಈ ಥರ ಲೀಫ್ ಹಾಕೋದು, ಈ ಥರ ಒಂಥರ ಡಿಫ್ರೆಂಟಾಗಿ ಒಂಥರ ರೋಸ್ ಹೂವು ಹಾಕಿದಾಗ ಈ ಲೀಫ್ ಬರುತ್ತೆ ನೋಡಿ. ಈ ಲೀಫ್ ಏನೋ ಒಂಥರ ತುಂಬ ಯುನೀಕಾಗಿ ಚೆನ್ನಾಗಿ ಕಾಣಿಸುತ್ತೆ. ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಲೀಫ್ ಹಾಕೋದು. ಆಮೇಲೆ ಅದರಲ್ಲಿ ಔಟ್ಲೈನೇ ಕೊಡೋದೇ ಆಯಿತು, ಅಥವಾ ಔಟ್ಲೈನ್ ಲೀಫ್ಗೆಲ್ಲ ಔಟ್ಲೈನ್ ಕೊಟ್ಟು ಮಧ್ಯದಲ್ಲಿ ಒಂಥರ ಝರಿ ಕೊಡೋದೇ ಆಯಿತು, ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಇದು ಏನೂ ನಾನು ಮಾರ್ಕ್ ಮಾಡ್ಕೊಂಡಿಲ್ಲ, ಸುಮ್ಮನೆ ಅಂದಾಜು ಮೇಲೆ ಹಾಕ್ತಾ ಇದ್ದೇನೆ. 2 ಸ್ಲೀವ್ಸ್ಗೂ ಅಂದಾಜು ಮೇಲೇ ಹಾಕಿದ್ದೇನೆ, ಎರಡಕ್ಕೂ ಕರೆಕ್ಟ್ ಆಯಿತು, ಏನೂ ಹೆಚ್ಚು ಕಡಿಮೆ ಆಗಿಲ್ಲ, ಚೆನ್ನಾಗೇ ಆಯಿತು. ಮತ್ತು ಫ್ರೆಂಡ್ಸ್, ಯಾವಾಗಲೂ ನೀಡಲ್ ಕಟ್ ಆಗಬಾರ್ದು. ನೀಡಲ್ ಕಟ್ ಆದರೆ ಕೆಳಗಡೆ ಏನು ಶಟಲ್ ಇರುತ್ತೆ ನೋಡಿ, ಅದರಲ್ಲಿ ಟೈಮರ್ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಹೆಚ್ಚು ಕಡಿಮೆ ಆದಾಗಲೂ ಮೇಲ್ಗಡೆ ಏನು ದಾರ ಇರುತ್ತೆ ನೋಡಿ, ನೀವು ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ತಿರ್ತೀರ, ಅದು ಗುಂಜಿ ಗುಂಜಿ ಆಗೋದು ಅಥವಾ ಕಟ್ ಆಗೋದು ತುಂಬ ಸಮಸ್ಯೆ ಬರುತ್ತೆ. ಅದಕ್ಕೆ ನೀಡಲ್ ಕಟ್ ಆಗಬಾರ್ದು, ಆ ಥರ ವರ್ಕ್ ಮಾಡಿ. ಅಂದರೆ ಆ ಥರ ಕಲೀರಿ. ನೀವು ಕಲಿಯುವಾಗ ತುಂಬ ಸರಿ ಫ್ರೇಮ್ ಕೆಳಗಡೆ ಬಂದುಬಿಟ್ರೆ ನೀಡಲ್ ಕಟ್ ಆಗುತ್ತೆ. ಆ ಥರ ಕಟ್ ಆದಾಗ ಒಂದೇ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ, ಕೆಳಗಡೆ ಏನು ಶಟಲ್ ಇದೆಯಲ್ಲ ಅಲ್ಲಿ ಟೈಮರ್ ಹೆಚ್ಚು ಕಡಿಮೆ ಆಗಿದೆ ಅಂತ ಅರ್ಥ. ಅಥವಾ ನೀಡಲ್ ನೀವು ಚೇಂಜ್ ಮಾಡಿರ್ತಾರಲ್ವ, ಆ ನೀಡಲ್ ಸರಿಯಾಗಿ ಹಾಕಿಲ್ಲ ಅಂತ ಅರ್ಥ. ಅಥವಾ ಯಾವುದೇ ದಾರ ತುಂಬ ದಿನದ್ದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೂ ಆ ಥರ ಸಮಸ್ಯೆ ಆಗ್ತಾ ಇರುತ್ತೆ. ಆವಾಗ ಒಂದು ಸ್ಪ್ರಿಂಗ್ ಸಿಗುತ್ತೆ, ಒಂದು ಕಡಿಮೆ ಪ್ರೈಸಲ್ಲೇ ಇರುತ್ತೆ. ಆ ಸ್ಪ್ರಿಂಗ್ ನಾನು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೇನೆ ನಿಮಗೆ. ಒಂದು 50 ರೂಪೀಸ್ ಕೊಟ್ಟರೆ ಒಂದು 10ರಿಂದ 12 ಪ್ಯಾಕೇ ಬರುತ್ತೆ ಅದು. ಆ ಸ್ಪ್ರಿಂಗನ್ನು ಹಾಕಿದ್ರೂ ನಿಮ್ಮ ದಾರ ಕಟ್ಟಾಗೋ ಸಮಸ್ಯೆ ಏನೂ ಇರಲ್ಲ. ಮತ್ತು ಇವಾಗ ಏನು ಈ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್, ನಾನು ಸ್ಟಾರ್ಟಿಂಗಲ್ಲಿ ಕಲಿತಾಗ ಇದೇ ನಾನು ಸ್ಟಿಚ್ ಹಾಕಿ ಇದೇ ಪ್ಯಾಟರ್ನನ್ನು ಹಾಕಿ ನಾನು ಶೋಲ್ಡ್ರಲ್ಲಿ ಇದೇ ಉದ್ದ ಬಿಡೋದು, ಈ ಥರ ಎಳೆ ಒಂಥರ ಉದ್ದ ಈ ಥರ ಬಿಟ್ಟು ಶೋಲ್ಡ್ರಲ್ಲಿ ಒಂಥರ ಯುನೀಕಾಗೆ ನಾನು ಪ್ಯಾಟರ್ನ್ ರೆಡಿ ಮಾಡ್ತಿದ್ದೆ. ಅದೇ ಕಸ್ಟಮರ್ಗೆ ಇಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ನನಗೆ ಈ ಡಿಸೈನ್, ಈ ಪ್ಯಾಟರ್ನ್ ನನಗೆ ತುಂಬ ಇಷ್ಟ. ನಾನು ಯಾವಾಗಲೂ ಒಂದು ಯಾವುದಾದ್ರೂ ಯುನೀಕಾಗಿ ಹಾಕಬೇಕು ಅಂದರೆ ಇದು ಫಿಲ್ ಮಾಡಿರ್ತೇನೆ. ಏನಕ್ಕಂದರೆ ಇದು ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ನಿಮ್ಗೆ ಅನಿಸುತ್ತೆ ಹೇಳ್ದಂಗೆ ಚೆನ್ನಾಗಿದೆಯಪ್ಪ ಇದು ಅಂತ. ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಈ ಪ್ಯಾಟರ್ನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು ಸ್ಟಾರ್ಟಿಂಗಲ್ಲಿ ಹಾಕಿರೋಂಥ ಒಂದು ಗ್ರೀನ್ ಕಲರ್ ಬ್ಲೌಸ್ ಇದೆ ನೋಡಿ, ಅದು ಎಷ್ಟು ಇಷ್ಟ ಆಗಿತ್ತು ಅಂದರೆ ಕಸ್ಟಮರ್ಗೆ. ಅದು ನಾನು ಓನ್ ಡಿಸೈನ್, ಅದು ಹಾಕಿದೆ ಸುಮ್ಮನೆ ಬಿಡಪ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ಅದು ರೆಡಿಯಾಗಿ ಅವ್ರು ವೇರ್ ಮಾಡಿದಾಗ ತುಂಬ ನನಗೆ ಇಷ್ಟ ಆಯಿತು ಅಂತ ಅಂದಿದ್ರು ಅವರು. ಅದಕ್ಕೆ ನಾನು ಇದು ಯಾವಾಗದು ಇಲ್ಲಿ ಏನು ನನ್ನ ಪ್ಲ್ಯಾನ್ ಇತ್ತು, ಇಲ್ಲಿ ಒಂದು ಹೂವು ಹಾಕಿ ಅದೇ ಥರ ಫಿಲ್ ಮಾಡೋಣ ಅಂತ ಇತ್ತು. ಬಟ್ ಅದು ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂದ್ಬಿಟ್ಟು ಮತ್ತೆ ಸುಮ್ಮನೆ ಇದು ಮಾಡೋಣ ಬಿಡು ಅಂತ ಈ ಥರ ಮಾಡಿದೆ. ಇದು ಚೆನ್ನಾಗೂ ಕಾಣಿಸ್ತು, ಮತ್ತು ಡಿಫ್ರೆಂಟಾಗಿ ಒಂದು ಪ್ಯಾಟರ್ನ್ ರೆಡಿ ಆಯಿತು ನಂದು. ಇಲ್ಲಿ ನಂದು ಹೂವು ಹಾಕಿ ಇಲ್ಲೊಂದು ಲೀಫ್ ಕೊಟ್ಬಿಟ್ಟು ಬಾರ್ಡ್ರಲ್ಲಿ ಲೀಫ್ ಕೊಡೋಣ ಅಂತ ಆ ಥರ ಮೈಂಡಲ್ಲಿತ್ತು. ಬಟ್ ಬಾರ್ಡ್ರಲ್ಲಿ ವರ್ಕ್ ಚೆನ್ನಾಗಿ ಕಾಣಿಸಲ್ಲ, ಬಾರ್ಡ್ರಲ್ಲಿ ಬಟ್ಟೆ ಇಲ್ಲ, ಹಾಕಿದರೂ ಯೂಸ್ ಇಲ್ಲ ಅಂದ್ಬಿಟ್ಟು ಆ ಬಾರ್ಡ್ರ್ ತೆಗಿಯೋ ಪ್ಲ್ಯಾನ್ ಮಾಡಿದ್ರು ಸ್ವಲ್ಪ ಹೆಚ್ಚು ಕಡಿಮೆ ನನಗೆ ಬಟ್ಟೆ ಕಡಿಮೆ ಬೀಳ್ತಾಯಿತ್ತು. ಅದಕ್ಕೋಸ್ಕರ ಮತ್ತೆ ಇನ್ನೊಂದು ಅದರಲ್ಲೇ 3-4 ಟೈಪ್ ಡಿಸೈನ್ ಇತ್ತು ಬಾರ್ಡ್ರಲ್ಲಿ. ಅದರಲ್ಲಿ ಒಂದು ಚೌಕ್ ಥರ ಬಾರ್ಡ್ರ್ ಬರೋದು ನೋಡಿಕೊಂಡು ಅದು ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡಿ ನಾನು ಫಿನಿಶಿಂಗ್ ಕೊಟ್ಟಿದ್ದೀನಿ ಇದಕ್ಕೆ. ಮತ್ತು ಈ ಥರ ನೀವು ಒಳಗಡೆ ಕೊಡೋದಾದರೂ ಕೊಡಿ, ಅಥವಾ ಇಲ್ಲ ನೀವು ಲೀಫ್ಗೆ ಔಟ್ಲೈನ್ ಕೊಡಬೇಕಂದ್ರೂ ಔಟ್ಲೈನ್ ಕೊಡ್ಬೋದು. ಬಟ್ ನಾನು ನೆಕ್ಕಲ್ಲಿ ಈ ಥರ ಪ್ಯಾಟ್ರನ್ನ ಹಾಕಿರೋದ್ರಿಂದ ಆ ಥರ ಮಾಡ್ತಾಯಿದ್ದೇನೆ. ನೀವು ಸ್ಟಾರ್ಟಿಂಗಲ್ಲಿ ಕಲಿಯೋರು ಪ್ರತಿಯೊಂದು ಹೂವಾನೇ ಆಯಿತು, ಪ್ರತಿಯೊಂದು ಲೀಫ್ ಆಯಿತು, ಒಂದು ಚುಕ್ಕೆನೇ ಆಯಿತು, ಮಾರ್ಕ್ ಇಲ್ದಂಗೆ ವರ್ಕ್ ಮಾಡಲಿಕ್ಕೆ ಹೋಗಬೇಡಿ. ಮಾರ್ಕ್ ಮಾಡಿಕೊಂಡೇ ವರ್ಕ್ ಮಾಡಿ. ನಾನು ಅಷ್ಟೇ ಕಲಿಯುವಾಗ ಪ್ರತಿಯೊಂದಕ್ಕೂ ಮಾರ್ಕ್ ಮಾಡ್ತಿದ್ದೆ. ಮತ್ತು ಇವಾಗ ಏನು ಸ್ಟಿಚ್ ಆಗ್ತಾ ಇದ್ದೀನಲ್ಲ, ಇದು ನಾನು 0 ನಂಬರಲ್ಲಿ, ಅಂದರೆ ಇದರಲ್ಲಿ ಟೈಮರ್ ಏನೂ ಫಿಕ್ಸ್ ಮಾಡಿಲ್ಲ. ನಾರ್ಮಲ್ ಮಷಿನ್ ಹೇಗಿದೆ ಹಾಗಿದೆ, ಅದರಲ್ಲೇ ಸ್ವಲ್ಪ ಮಷಿನನ್ನು ಓಡಿಸ್ಬಿಟ್ಟು ಹಿಂದೆ ಮುಂದೆ ಸ್ಟಿಚ್ ಹಾಕಿ ಇದು ಫಿಲ್ ಮಾಡ್ತಾಯಿದ್ದೇನೆ ನಾನು. ಮತ್ತು ಕೆಳಗಡೆ ಸ್ವಲ್ಪ ನೀಯಿಂದ ರೌಂಡ್ ಥರ ಬರಬೇಕು ಶೇಪ್, ಆ ಥರ ಕೊಟ್ಟಿದ್ದೇನೆ ಇಲ್ಲಿ. ಮತ್ತು ನಾನು ಇಲ್ಲಿ ಗ್ರೀನ್ ಕಲರ್ ಏನಕ್ಕೆ ಯೂಸ್ ಮಾಡ್ತಾ ಇರೋದು ಅಂದರೆ ಸ್ವಲ್ಪ ಕಾಣಿಸ್ಲಿ ಅಂತ. ಅದ್ರ ಪಕ್ಕ ನಾನು ಗೋಲ್ಡ್ ಹಾಕಿದರೆ ಇವಾಗ ಅದು ಗೋಲ್ಡ್ ಎದ್ದು ಕಾಣಿಸಲ್ಲ. ಏನಕ್ಕೆ ಅದು ಝರಿ ಬಂದುಬಿಟ್ಟು ಗ್ರೇ ಕಲರ್ ಇದೆ. ಅಷ್ಟೊಂದು ಝರಿ ಇದು ಥ್ರೆಡ್ ನಾನು ಯೂಸ್ ಮಾಡಿರೋಂಥದ್ದು ಗ್ರೇ ಕಲರ್ ಇದೆ. ಪಕ್ಕದಲ್ಲಿ ಝರಿ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಅಂತ ಗ್ರೀನ್ ಕಲರ್ ಸಿಲ್ಕ್ ಥ್ರೆಡ್ಡನ್ನು ನಾನು ಯೂಸ್ ಮಾಡಿದ್ದೇನೆ ಇಲ್ಲಿ. ನೀವು ನೋಡ್ಕೋಬೇಕು, ಯಾವಾಗಾದರೂ ಯೆಲ್ಲೋ ಕಲರ್ ಮತ್ತು ಕ್ರೀಮ್ ಕಲರ್, ಗೋಲ್ಡ್ ಕಲರ್ ಈ ಥರ ಮ್ಯಾಚ್ ಆಗೋಂಥ, ಗೋಲ್ಡ್ಗೆ ಮ್ಯಾಚ್ ಆಗೋವಂಥ ಕಲರ್ ಇದ್ದಾಗ ಅದ್ರ ಪಕ್ಕದಲ್ಲಿ ಗೋಲ್ಡ್ ಹಾಕಲೇಬಾರ್ದು, ಕಾಣಿಸಲ್ಲ ಅದು. ಮತ್ತು ನೋಡಿ, ಇದಕ್ಕೆ ನಾನು ಏನಕ್ಕೆ ಫಿಲ್ ಮಾಡ್ತಾಯಿದ್ದೀನಿ ಅಂದರೆ, ಇದು ನಾನು ಮುಂಚೆನೇ ಇದು ಹಾಕುವಾಗ ಒಂದೇ ಸರಿ ಫಿಲ್ ಮಾಡಿದ್ದೆ. ಈ ಗ್ರೀನ್ ಕಲರ್ ಹಾಕಲಿಕ್ಕೆ ಅಂತಲೇ ನಾನು ಆ ಗ್ರೇ ಕಲರ್ ಏನು ಥ್ರೆಡ್ ಇದೆ ಒಂದೇ ಸರಿ ಫಿಲ್ ಮಾಡಿದ್ದೆ. ಮತ್ತು ಈ ಥರ ಫಿಲ್ ಮಾಡಿಬಿಟ್ಟು ನಾನು ಔಟ್ಲೈನ್ ಗೋಲ್ಡ್ ಕಲರ್ ಕೊಟ್ಬಿಡ್ತೇನೆ. ಅದಕ್ಕೆ ಸ್ವಲ್ಪ ಒಂಥರ ದಪ್ಪ ಕಾಣಿಸುತ್ತೆ. ಇದರ ಒಂದು 2 ಟೈಮ್ ಹಾಕಿದರೆ ನೀವು ಆ ಲೀಫ್ ಶೇಪೇ ನಾನೇನು ಪೆಟಲ್ ಹಾಕಿದ್ದೀನಲ್ವ, ಅದು ಸ್ವಲ್ಪ ಒಂಥರ ಡಿಫ್ರೆಂಟಾಗಿ ದಪ್ಪ ಎದ್ದು ಕಾಣಿಸುತ್ತೆ. ಹಾಗಾಗಿ ನಾನು 2 ಟೈಮನ್ನು ಫಿಲ್ ಮಾಡಿದ್ದೇನೆ ಇಲ್ಲಿ. ನೀವಿಲ್ಲ ಅದೇ ಕಲರಲ್ಲಿ ಹಾಕಬೇಕು, ಈ ಗ್ರೀನ್ ಕಲರ್ ನಾನು ಹಾಕಬಾರ್ದು, ಇದೇ ಕಲರ್ ಬರಲಿ ಅನ್ನೋರು 2 ಟೈಮ್ ಇದು ಫಿಲ್ ಮಾಡಿಕೊಂಡು ಔಟ್ಲೈನ್ ಕೊಟ್ಬಿಡಿ. ಅಂದರೆ ಝರಿಯಿಂದ ಔಟ್ಲೈನ್ ಮಾಡಿಬಿಡಿ, ಆವಾಗ ಚೆನ್ನಾಗಿ ಕಾಣಿಸುತ್ತೆ.
ಮತ್ತು ಫ್ರೆಂಡ್ಸ್ ಈ ಥರ ನೀವು ಹಾಕುವಾಗ ದೊಡ್ಡದಾಗಿರೋಂಥ ಫ್ರೇಮನ್ನು ಯೂಸ್ ಮಾಡಬೇಡಿ. ನಾನು ನೋಡಿ ಚಿಕ್ಕ ಫ್ರೇಮನ್ನಲ್ಲೇ ಅಂದರೆ ಚಿಕ್ಕ ಫ್ರೇಮಲ್ಲೇ ಈ ಥರ ಹಾಕಿಬಿಟ್ಟು ಆಮೇಲೆ ಏನಿದೆ ಅಲ್ವಾ, ಇವಾಗ ರೌಂಡ್ ಸರ್ಕಲಲ್ಲಿ ಕೊಟ್ಟಿದ್ದೀನಿ ನಾನು ಡಾಟ್ ಡಾಟ್ ಟೈಪು, ಅಲ್ಲಿ ಒಂದೊಂದು ಕುಂದನ್ ಹಾಕಿದ್ದೇನೆ. ಅದು ನಾನು ದೊಡ್ಡ ಫ್ರೇಮನ್ನು ಈ ಥರ ಇವಾಗ ಏನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ನಾನು ಹಾಕಿಬಿಟ್ಟು ಈ ಫ್ರೇಮನ್ನು ಚೇಂಜ್ ಮಾಡಿಬಿಟ್ಟು ಮತ್ತೊಂದು ಫ್ರೇಮಲ್ಲಿ ಕೆಳಗಡೆ ಪೇಪರನ್ನು ಇಟ್ಟು ಈ ರೌಂಡ್ ಸರ್ಕಲನ್ನು ಹಾಕಿದ್ದೇನೆ ನಾನು ರೈಟ್ ಮತ್ತು ಲೆಫ್ಟ್ ಸೈಡಲ್ಲಿ. ಈ ಥರ ಹಾಕಿ ಫಿನಿಶಿಂಗ್ ನೋಡಿ ಈ ಥರ ನೈಸಾಗಿ ಬಂತು. ನಿಮಗೆ ಈ ಥರ ಪ್ಯಾಟರ್ನ್ ರೆಡಿ ಆಯಿತು. ಚಿಕ್ಕ ಫ್ರೇಮಲ್ಲಿ ತೋರಿಸಿದ್ದೀನಿ, ಇವಾಗ ದೊಡ್ಡ ಫ್ರೇಮಲ್ಲಿ ನೋಡಿ ಈ ಥರ ನಾನು ರೈಟಲ್ಲಿ ಮತ್ತು ಲೆಫ್ಟಲ್ಲಿ ಎಷ್ಟು ಬೇಕಷ್ಟು ರೌಂಡ್ ಸರ್ಕಲ್ ಥರ ಹಾಕ್ಕೊಂಡು ಅಲ್ಲಿ ಕುಂದನ್ನು ಅಟ್ಯಾಚ್ ಮಾಡಿದ್ದೇನೆ. ಫೈನಲ್ ಲುಕ್ ಈ ಥರ ಇದೆ. ಮತ್ತೆ ಸಿಗೋಣ ಫ್ರೆಂಡ್ಸ್, ಬಾಯ್.